ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವು ಇಂದು ಬಾಬೂಜಿ ಮಹಾರಾಜರ ಸಹಜ ಮಾರ್ಗದ 10 ನಿಯಮಗಳ ವ್ಯಾಖ್ಯಾನ ಎನ್ನುವ ಪುಸ್ತಕದ 4ನೇ ನಿಯಮದ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಇವೆಲ್ಲವೂ ಕೂಡಿ ಜಟಿಲತೆಯ ಬೆಳವಣಿಗೆಗೆ ಕಾರಣವಾದವು. ಅದರ ಪ್ರತಿಯೊಂದು ಕಣವು ಈಶ ಸೃಷ್ಟಿಯಿಂದ ಶಕ್ತಿಯುತವಾಯಿತು. ಈ ರೀತಿ ಮನುಷ್ಯನು ತನ್ನದೇ ಆದ ಸೃಷ್ಟಿಯೊಂದನ್ನು ತನ್ನಲ್ಲಿ ನಿರ್ಮಿಸಿಕೊಂಡನು. ಆತನ ಪ್ರತಿಯೊಂದು ಅಂತರಿಂದ್ರಿಯವೂ ಒಂದು ಸಜೀವ ಪ್ರಾಣಿಯಂತೆ ಚಲನ ಹೊಂದಿ ಬಲಗೊಂಡು ಪ್ರತಿಭಟಿಸತೊಡಗಿತು. ಜೊತೆಗೆ ವಿಚಾರ ಮನಸ್ಸುಗಳು ಸಹಕರಿಸತೊಡಗಿದವು. ಇದರ ಪರಿಣಾಮವಾಗಿ ಆತನಲ್ಲಿ ವಿಚಾರಗಳ ಜಗತ್ತೇ ನಿರ್ಮಾಣವಾಯಿತು. ಸಮತೆಯು ಕದಡಿ ಹೋಗಿ ದ್ವಂದ್ವವು ಆರಂಭವಾಯಿತು. ಒಂದು ವಿಚಾರವು ಬಯಲಿನಲ್ಲಿ ತಿರುಗಾಡಲು ಹೋಗಬೇಕೆಂದು ಪ್ರೇರೇಪಿಸುವುದು, ಇನ್ನೊಂದು ಚಳಿಯು ಬಹಳವಿದ್ದುದರಿಂದ ಶೀತವಾದೀತೆಂದು ತಡೆಗಟ್ಟುವುದು. ಮೂರನೆಯದು ಮತ್ತೊಂದು ಮಾತನ್ನು ಹೇಳಿದರೆ, ನಾಲ್ಕನೆಯದು ಮಗದೊಂದನ್ನು ಹೇಳುವುದು. ಐದನೆಯದು ಹಣಗಳಿಸಲು ಹೇಳಿದರೆ, ಆರನೆಯದು ದುಡಿಯಲು ಸೂಚಿಸುವುದು. ಏಳನೆಯದು ಪರಿಶ್ರಮ ಮಾಡದಿರಲು ಬೋಧಿಸುವುದು. ಎಂಟನೆಯದು ಯಾವನಾದರೊಬ್ಬ ಶ್ರೀಮಂತನ ಗೆಳೆತನ ಕಟ್ಟಿ ಆತನ ಮನವೊಲಿಸಿ ಎಲ್ಲ ಹಣ ಪಡೆಯುವಂತೆ ಹೇಳುವುದು. ಮತ್ತೊಂದು ಮದುವೆಯಾಗಿ ಮಕ್ಕಳನ್ನು ಪಡೆಯುವವರೆಗೆ ಎಲ್ಲವೂ ವ್ಯರ್ಥವೆಂದು ಅಭಿಪ್ರಾಯ ಕೊಡುವುದು. ಸರಿ, ಈಗ ಮದುವೆಯ ಚಿಂತೆಗೆ ಮೊದಲಾಯಿತು. ಮದುವೆಯೂ ಆಯಿತು, ಮಕ್ಕಳಾದರು. ಅವರ ವಿದ್ಯಾಭ್ಯಾಸದ ಚಿಂತೆ ಹತ್ತಿತು. ಮಕ್ಕಳು ದೊಡ್ಡವರಾದರು. ಯಾವಳೋ ಜಮೀಲಾ ಎಂಬುವಳು ಸೊಗಸಾಗಿ ನರ್ತಿಸುವಳೆಂಬುದನ್ನು ಕೇಳಿ ನಾಟ್ಯಮಂದಿರಕ್ಕೆ ಹೋಗುವ ಆಸೆ ಆಯಿತು. ಹೋಗಿ ನರ್ತನ ನೋಡಿಯೂ ಆಯಿತು. ಒಮ್ಮೆ ಅಲ್ಲ, ಹಲವಾರು ಬಾರಿ ಹೋಗಿ ಬಂದುದಾಯಿತು. ಜಮೀಲಾಳ ಅಂಗಚಲನಗಳು ನರ್ತನವನ್ನು ಮತ್ತೆ ಮತ್ತೆ ನೋಡಲು ವಿವಶಗೊಳಿಸಿದವು. ಜಮೀಲಾಳ ಪ್ರತಿಯೊಂದು ಚಲನವಲನವೂ ಆತನ ಮನಸ್ಸನ್ನು ಸೆಳೆದವು. ಪ್ರೇಮ ಅಂಕುರಿಸಿತು. ಈಗ ಯಾವಾಗಲೂ ಅದೇ ವಿಚಾರ. ಇದರಿಂದ ಆ ಸ್ಥಿತಿಗೆ ಪುಷ್ಟಿ ದೊರೆಯಿತು. ಅವಳ ಬಗೆಗಿನ ವಿಚಾರವೇ ಆತನ ಚಟವಾಯಿತು. ಹೀಗೆ ಈ ಜಾಲವು ಬಲವತ್ತರವಾಯಿತು. ಆತನ ಸುತ್ತಮುತ್ತಲಿದ್ದ ಪ್ರತಿಯೊಂದು ವಸ್ತುವಿನಲ್ಲೂ ಜಮೀಲಾಳ ರೂಪವೇ ಕಾಣಿಸತೊಡಗಿತು. ಇದರ ಪರಿಣಾಮವಾಗಿ ಯಾವಾಗಲೂ ಜಮೀಲಾಳ ಚಿಂತೆಯೇ ಆವರಿಸಿತು. ಅವಳನ್ನು ಪಡೆಯುವ ಇಚ್ಛೆ ಆಯಿತು. ಹಣವಿಲ್ಲದೆ ಈ ಕೆಲಸ ಸಾಧ್ಯವಿಲ್ಲವಷ್ಟೇ. ಆದರೆ ಅಷ್ಟು ಹಣ ಗಳಿಸಲು ಜಮೀಲಾಳ ವಿಚಾರದಿಂದ ಬಿಡುವೆಲ್ಲಿ? ಆದುದರಿಂದ ಎಲ್ಲಿಂದಾದರೂ ಎತ್ತಿ ಹಾಕುವ ಬುದ್ಧಿಯಾಯಿತು. ಒಡನೆಯೇ ಕಾರಾಗೃಹವಾಸ ಹಾಗೂ ಮೊಕದ್ದಮೆಗಳ ವಿಚಾರವೂ ಬಂದು ಹೋಯಿತು. ಸ್ವಲ್ಪ ಹಿಂಜರಿದ. ಆದರೆ ಜಮೀಲಾಳ ಬಗೆಗಿನ ವಿಚಾರಗಳು ಆತನ ತಲೆಯಲ್ಲಿ ಆಳವಾಗಿ ಬೇರೂರಿ ಬಿಟ್ಟಿದ್ದರಿಂದ ಕೊನೆಗೊಮ್ಮೆ ಕಳವು ಮಾಡಿ ಅನ್ಯಾಯದ ಸಂಪಾದನೆಗೆ ಕೈ ಹಾಕಿದ. ಮೊದಲು ಏನಿದ್ದ ಈಗ ಏನಾಗಿಬಿಟ್ಟ. ಆತನ ವಿಚಾರಗಳ ಪರಿಣಾಮವು ಎಂಥ ದುರವಸ್ಥೆಗೆ ಗುರಿ ಮಾಡಿತೆಂಬುದನ್ನು ಯೋಚಿಸಿ ಮಾನವನು ತಾನು ನಿರ್ಮಿಸಿದ ಬಲೆಯಲ್ಲಿ ಹೇಗೆ ಸಿಲುಕಿರುವೆನೆಂಬುದಕ್ಕೆ ಇದೊಂದು ಉದಾಹರಣೆ ಅಷ್ಟೇ. ಇಂಥ ವಿಚಾರಗಳಿಂದ ಉಷ್ಣತೆ ಹುಟ್ಟಿತು. ಈ ಉಷ್ಣತೆಯಿಂದ ವಿಚಾರಗಳು ಮತ್ತಷ್ಟು ಗಟ್ಟಿಯಾದವು. ಸ್ಥೂಲತೆ ಹೆಚ್ಚುತ್ತಾ ಹೋಯಿತು. ಬಲೆಯು ದೃಢತರವಾಯಿತು. ಯಾವ ಎಳೆಗಳಲ್ಲಿ ತನ್ನನ್ನು ಬಂಧಿಸಿಕೊಂಡಿದ್ದನೋ ಅವು ಹೊಸ ಹೊಸ ರೂಪದಲ್ಲಿ ಕಾಣಿಸಿಕೊಂಡವು. ಉಷ್ಣತೆಯು ಒಮ್ಮೆ ಕ್ರೋಧದ ರೂಪ ತಾಳಿತು, ಮತ್ತೊಮ್ಮೆ ಕಾಮವಿಕಾರವಾಯಿತು. ಸ್ವಲ್ಪದರಲ್ಲೇ ಹೇಳುವುದಾದರೆ ಒಂದು ರಸಾಯನವೇ ಸಿದ್ಧವಾಯಿತು. ಈಗ ಅವನ್ನು ಮರಳಿ ಪಡೆಯಬೇಕಾದರೆ ಸಂಸ್ಕಾರಗಳ ರೂಪದಲ್ಲಿ ತಾನು ತೆಗೆದುಕೊಂಡಿದ್ದ ಎಲ್ಲವನ್ನೂ ಎಸೆದು ಮೂಲ ಸ್ಥಿತಿ ಉಂಟಾಗಲು ಅವಕಾಶ ಮಾಡಿ ತಲೆ ಕೆಳಗಾಗಿದ್ದ ವಿಚಾರವನ್ನು ಸರಿಯಾದ ದಾರಿಗೆ ತಿರುಗಿಸಿ ಊರ್ಧ್ವಮುಖವಾಗಿ ಮಾಡಿ ಅದನ್ನು ಬಲಪಡಿಸಬೇಕು. ಇಲ್ಲಿ ಬಾಬೂಜಿ ಅವರೇನು ಹೇಳ್ತಾ ಇದ್ದಾರೆ, ಮನುಷ್ಯನ ಈ ವಿರುದ್ಧ ದಿಕ್ಕಿನ ವಿಚಾರವು ಏನಿದೆಯಲ್ಲ, ಅದರ ಪ್ರತಿಯೊಂದು ಕಣ ಈ ಸೃಷ್ಟಿಯಿಂದ ಶಕ್ತಿಯನ್ನು ಪಡ್ಕೋತಾ ಹೋಯಿತು. ಈ ರೀತಿ ಮನುಷ್ಯ ತಂದೆ ಆಗಿರುವಂಥ ಸೃಷ್ಟಿಯೊಂದನ್ನು ತನ್ನೊಳಗೆ ನಿರ್ಮಿಸ್ಕೊಂಡ್ಬಿಟ್ಟ. ಅಷ್ಟೇ ಅಲ್ಲದೆ ಆತನ ಪ್ರತಿಯೊಂದು ಅಂತರಿಂದ್ರಿಯ ಕೂಡ ಒಂದು ಸಜೀವ ಪ್ರಾಣಿಯಂತೆ ಚಲನ ಹೊಂದಿ ಬಲಗೊಂಡು ಪ್ರತಿಭಟಿಸಲಿಕ್ಕೆ ಶುರುವಾಯಿತು ಅಂತ ಹೇಳಿದರು. ಇದ್ರ ಜೊತೆಗೇನಾಯಿತು, ವಿಚಾರ ಮನಸ್ಸುಗಳು ಎಲ್ಲದಕ್ಕೂ ಸಹಕಾರ ಮಾಡಲಿಕ್ಕೆ ಶುರುವಾಯಿತು. ಇದರ ಪರಿಣಾಮವಾಗಿ ಏನಾಯಿತು, ಆತನೊಳಗೆ ವಿಚಾರಗಳ ಜಗತ್ತೇ ಒಂದು ನಿರ್ಮಾಣ ಆಗೋಯಿತು. ಆಮೇಲೆ ಆತನಲ್ಲಿರುವಂತಹ ಸಮಸ್ಥಿತಿ ಏನಾಯಿತು, ಅದು ಕದಡಿ ಹೋಗಿ ದ್ವಂದ್ವವು ಆರಂಭವಾಯಿತು. 2, ಒಂದು ವಿಚಾರ ಏನೋ ಹೊರಗಡೆ ಹೋಗಿ ತಿರುಗಾಡಿ ಬರೋಣ, ಚೆನ್ನಾಗಿರುತ್ತೆ ಅಂಥೇಳಿ ಅನಿಸುತ್ತೆ, ಅದು ಪ್ರೇರಣೆ ನೀಡುತ್ತೆ. ಇನ್ನೊಂದೇನೆಂದರೆ ತುಂಬ ಚಳಿ ಇದೆಯಪ್ಪ ಹೋಗೋದು ಬೇಡ ಅಂಥೇಳಿ, ಶೀತ ಗೀತ ಆಗಿತ್ತು ಅಂತ ಹೇಳಿಬಿಟ್ಟು ಅದು ನಿಲ್ಲಿಸುತ್ತೆ. ಮೂರನೇದು
ಮತ್ತೊಂದು ಮಾತನ್ನು ಹೇಳಿದರೆ 4ನೇದು ಮಗದೊಂದು ಮಾತನ್ನು ಹೇಳ್ತದೆ. 5ನೇದು ಹಣ ಗಳಿಸ್ಲಿಕ್ಕೆ ಹೇಳಿದರೆ 6ನೇದು ದುಡಿಲಿಕ್ಕೆ ಸೂಚನೆ ಮಾಡುತ್ತೆ. 7ನೇದು ಪರಿಶ್ರಮ ಮಾಡದಿರಲಿಕ್ಕೆ ಬೋಧಿಸ್ತದೆ. ಯಾಕೆ ಸುಮ್ಮನೆ ಕಷ್ಟಪಡ್ತೀಯ, ಜಾಸ್ತಿ ಕೆಲಸ ಮಾಡಬೇಡ ಅಂತ. 8ನೇದು ಏನು ಮಾಡುತ್ತೆ, ಯಾರನ್ನಾದರೂ ಒಬ್ಬ ಶ್ರೀಮಂತ ಗೆಳೆಯನ್ನ ಕಟ್ಕೊಂಡ್ಬಿಟ್ಟು ಆತನ ಮನವೊಲಿಸಿ ಎಲ್ಲ ಹಣ ಪಡೀಲಿಕ್ಕೆ ಪ್ರೇರೇಪಿಸ್ತದೆ. ಮತ್ತೊಂದು ಮದುವೆ ಆಗಿ ಮಕ್ಕಳನ್ನು ಪಡೆಯೋವರೆಗೆ ಎಲ್ಲ ಜೀವನ ಎಲ್ಲ ವ್ಯರ್ಥ ಅಂಥೇಳಿ ಒಂದು ಅಭಿಪ್ರಾಯ ಕೊಡುತ್ತೆ. ಅದಾದಮೇಲೆ ಇನ್ನೇನಾಗುತ್ತೆ, ಮದುವೆ ಆಯಿತು ಮತ್ತು ಮಕ್ಕಳು ಆದರು. ಅದಾದಮೇಲೆ ಮಕ್ಕಳು ಬಂದ ವಿದ್ಯಾಭ್ಯಾಸದ ಚಿಂತೆ ಹತ್ತಿತು. ಆಮೇಲೆ ಮಕ್ಕಳು ದೊಡ್ಡವರಾದರು. ಅಷ್ಟರಲ್ಲಿ ಏನಾಯಿತು, ಆ ಮನುಷ್ಯನಿಗೆ ಯಾವಳೋ ಜಮೀಲಾ ಅನ್ನುವಂಥ ಒಬ್ಬ ಸೊಗಸಾಗಿರುವಂತಹ ನರ್ತಕಿ ತುಂಬ ಚೆನ್ನಾಗಿ ನಾಟ್ಯ ಮಾಡ್ತಾಳೆ ನಾಟ್ಯ ಮಂದಿರದೊಳಗೆ ಅಂತ ಹೇಳ್ಬಿಟ್ಟು ಅನಿಸಿ ಆ ನಾಟ್ಯ ಮಂದಿರಕ್ಕೆ ಹೋಗುವಂಥ ಒಂದು ಆಸೆ ಆಯಿತು. ಅದನ್ನು ನೋಡಬೇಕು ಅನ್ನಿಸ್ತು. ಹೋಗಿ ನರ್ತನ ನೋಡಿ ಬಂದದ್ದೂ ಆಯಿತು. ಆಮೇಲೆ ಜಮೀಲಾಳ ಒಂದು ಸೌಂದರ್ಯವನ್ನು ಕಂಡು ಜಮೀಲಾಳ ಬಗ್ಗೆನೇ ಚಿಂತೆ ಆಯಿತು. ಜಮೀಲಾಳನ್ನು ಹೇಗಾದರೂ ಆಗಲಿ ನಾನು ಪಡಿಬೇಕು ಅಂತ ಹೇಳಿ ಅನ್ನೋಂಥ ಒಂದು ವಿಚಾರ ಬಂತು. ಈಗ ಆ ಜಮೀಲಾಳ ಒಂದು ವಿಚಾರದ ಒಂದು ಜಾಲದೊಳಗೆ ಆತ ಸಿಕ್ಕಾಕ್ಕೊಂಡ್ಬಿಟ್ಟ. ಹಾಗಾದರೆ ಜಮೀಲಾಳನ್ನು ಮದುವೆ ಮಾಡ್ಕೋಬೇಕು ಅಂತಂದರೆ ಸುಮ್ಮನೆ ಆಗತ್ತಾ ಅಂದರೆ ಇಲ್ಲ, ದುಡ್ಡು ಕೊಡಬೇಕು, ದುಡ್ಡು ಹಣ ಗಳಿಸ್ಬೇಕು. ದುಡ್ಡಿಲ್ಲದೆ ಇದ್ದರೆ ಅದು ಸಾಧ್ಯ ಇಲ್ಲ. ಹಾಗಾದರೆ ಏನು ಮಾಡೋದು? ಜಮೀಲಾಳ ಒಂದು ವಿಚಾರದಿಂದ ಹೊರಬಂದು ದುಡಿಲಿಕ್ಕೂ ಇಲ್ಲ, ಅಷ್ಟೊಂದು ಜಮೀಲಾಳ ಬಗ್ಗೆನೇ ವಿಚಾರ ನಡೆದುಬಿಟ್ಟಿದೆ. ಸೊ ಆವಾಗ ಎಲ್ಲಿಂದಾದರೂ ಎತ್ತಾಕಬೇಕು ಅನ್ನೋಂಥ ಬುದ್ಧಿ ಬಂತು. ಆಮೇಲೆ ತಕ್ಷಣ ಏನಾಯಿತು, ಅಯ್ಯೋ ಆ ಥರ ಕೆಲಸ ಮಾಡಿದರೆ ಕಾರಾಗೃಹವಾಸ ಆಗತ್ತೆ, ಮೊಕದ್ದಮೆಗಳಾಗತ್ತೆ, ವಿಚಾರ ಆಗತ್ತೆ ಅಂತ ಸ್ವಲ್ಪ ಭಯನೂ ಆಯಿತು. ಹಿಂಜರಿಯುವಂಥ ಸ್ಥಿತಿನೂ ಬಂತು. ಆದರೆ ಜಮೀಲಾಳ ಬಗ್ಗೆ ವಿಚಾರಗಳು ಏನಿದೆಯಲ್ಲ ಆತನ ತಲೆಯೊಳಗೆ ಆಳವಾಗಿ ಬೇರೂರು ಬಿಟ್ಟು ಕಡೆಗೆ ಏನು ಮಾಡಿಬಿಟ್ಟ, ಕಳುವು ಮಾಡಿಬಿಟ್ಟು ಅನ್ಯಾಯದ ಒಂದು ಸಂಪಾದನೆಗೆ ಕೈ ಹಾಕಿಬಿಟ್ಟ. ನೋಡಿ, ಮೊದಲು ಏನಿದ್ದ ಮನುಷ್ಯ ಈಗೇನಾಗಿಬಿಟ್ಟ. ಆತನ ವಿಚಾರಗಳ ಪರಿಣಾಮ ಎಂಥ ಒಂದು ದುರವಸ್ಥೆಗೆ ಗುರಿ ಮಾಡಿತು ಅನ್ನೋದನ್ನು ಯೋಚಿಸಬೇಕಾಗಿರುವಂಥದ್ದು. ಇದು ಬಾಬೂಜಿ ಮಹಾರಾಜರು ಕೇವಲ ಒಂದು ಉದಾಹರಣೆ ಕೊಟ್ಟಿದ್ದಾರೆ ಅಷ್ಟೇ. ಎಷ್ಟೋ ರೀತಿಯಿಂದ ಮನುಷ್ಯನು ಅಧಃಪತನವನ್ನು ಹೊಂದಿಬಿಟ್ಟಿದ್ದಾನೆ. ಆ ಒಂದು ನೀಚ ಪ್ರವೃತ್ತಿಗಳನ್ನು ಅಳವಡಿಸ್ಕೊಂಡ್ಬಿಟ್ಟು ಯಾವ ರೀತಿಯಲ್ಲಾದರೂ ಆಗಲಿ ತಾನು ಪಡಿಬೇಕಾಗಿರುವಂಥದ್ದನ್ನು ಪಡೀಬೇಕು ಅನ್ನೋಂಥ ಒಂದು ವಿಚಾರದ ಒಂದು ಸಿಕ್ಕಿನಲ್ಲಿ ಸಿಲುಕಿಬಿಟ್ಟಿದ್ದಾನೆ. ಅದಕ್ಕೆ ಬಾಬೂಜಿ ಮಹಾರಾಜರು ಏನು ಹೇಳ್ತಾ ಇದ್ದಾರೆ, ಮಾನವನು ತಾನು ನಿರ್ಮಿಸಿರುವಂತಹ ಬಲೆಯೊಳಗೆ ಹೇಗೆ ಸಿಲುಕಿಬಿಟ್ಟಿದ್ದಾನೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಮಾತ್ರ. ಇಂಥ ವಿಚಾರಗಳಿಂದ ಉಷ್ಣತೆ ಹುಟ್ಟಿ ಆ ಉಷ್ಣತೆಯಿಂದ ವಿಚಾರಗಳು ಮತ್ತಷ್ಟು ಗಟ್ಟಿಯಾಗಿ ಸ್ಥೂಲತೆ ಹೆಚ್ಚುತ್ತಾ ಹೋಗಿ ಬಲೆ ದೃಢತರವಾಯಿತು. ಯಾವ ಎಳೆಗಳಲ್ಲಿ ತನ್ನನ್ನು ಬಂಧಿಸ್ಕೊಂಡಿದ್ನೋ ಅವು ಹೊಸ ಹೊಸ ರೂಪಗಳಲ್ಲಿ ಕಾಣಿಸ್ಕೊಳ್ಳಿಕ್ಕೆ ಶುರುವಾಗ್ಬಿಡ್ತು. ಉಷ್ಣತೆಯೇ ಒಮ್ಮೆ ಕ್ರೋಧದ ರೂಪ ತಾಳ್ತು, ಮತ್ತೊಂದು ಸರಿ ಕಾಮವಿಕಾರ ಆಯಿತು. ಸ್ವಲ್ಪದ್ರಲ್ಲಿ ಹೇಳಬೇಕಂದ್ರೆ ಒಂದು ರಸಾಯನನೇ ಆಗೋಯ್ತು. ನೋಡಿ, ಮನುಷ್ಯ ಯಾತಕ್ಕಾಗಿ ಕ್ರೋಧದ ರೂಪ ತಾಳ್ತಾನೆ, ಯಾತಕ್ಕಾಗಿ ಕಾಮವಿಕಾರ ಆಗತ್ತೆ, ಯಾತಕ್ಕಾಗಿ ದುರಾಸೆ ಹುಟ್ಟುತ್ತೆ, ಇದೆಲ್ಲದಕ್ಕೂ ಕಾರಣ ಬಾಬೂಜಿ ಮಹಾರಾಜರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿರಿ. ಅದಕ್ಕೆ ಸ್ವಲ್ಪದ್ರೊಳಗೆ ಹೇಳಬೇಕು ಅಂದರೆ ಒಂದು ರಸಾಯನನೇ ಸಿದ್ಧ ಆಗಿಬಿಡ್ತು. ಈಗ ಅವನ್ನು ಮರಳಿ ಪಡಿಬೇಕಾದ್ರೆ ಸಂಸ್ಕಾರಗಳ ರೂಪದೊಳಗೆ ತಾನು ತೆಗೆದುಕೊಂಡಿದ್ದಂಥ ಎಲ್ಲವನ್ನು ಎಸ್ತು ಮೂಲ ಸ್ಥಿತಿ ಉಂಟಾಗಲಿಕ್ಕೆ ಅವಕಾಶ ಮಾಡಿ ತಲೆ ಕೆಳಗಾಗಿದ್ದಂಥ ಆತನ ವಿಚಾರಗಳು ಸರಿಯಾದ ದಾರಿಗೆ ತಿರುಗಿಸಿ ಊರ್ಧ್ವಮುಖ ಮಾಡಿ ಅದನ್ನು ಬಲಪಡಿಸಬೇಕು ಅಂತ. ಈಗ ನಾವೆಲ್ಲರೂ ಬಹಳ ಗಹನವಾಗಿ ಆಲೋಚನೆ ಮಾಡಬೇಕಾಗಿರುವಂಥ ವಿಷಯ ಇದು ಬಾಬೂಜಿ ಮಹಾರಾಜರು ಅದಕ್ಕೆ ಮೊದಲೇ ಹೇಳಿಬಿಟ್ಟಿದ್ದಾರೆ, ಈ ವಿಷಯ ತುಂಬ ಗಹನವಾಗಿರುವಂಥದ್ದು ಅಂತ. ಅಂದರೆ ನಮ್ಮ ವಿಚಾರದಿಂದಲೇ ನಾವು ನಮ್ಮ ಸುತ್ತು ಬಲೆಗಳನ್ನು ಹೆಣಿತಾ ಹೋಗ್ತೇವೆ. ನಮ್ಮ ಬಲೆಯಲ್ಲಿ ನಾವೇ ಸಿಕ್ಕಿಬೀಳ್ತೇವೆ. ಈಗ ಅಧಃಪತನಕ್ಕೆ ನಾವು ಈಡಾಗಿದ್ದೇವೆ. ಈ ಒಂದು ಕೆಳಗಿನ ಮಟ್ಟದ ನಮ್ಮ ಜೀವನದ ಒಂದು ಶೈಲಿಯನ್ನು ನಾವು
ಊರ್ಧ್ವಮುಖಗೊಳಿಸಬೇಕು. ಅಂದರೆ ಅಧೋಮುಖವಾಗಿಬಿಟ್ಟಿದೆ, ಈಗ ಅದು ಊರ್ಧ್ವಮುಖಗೊಳಿಸಿ ಆ ಉನ್ನತವಾದಂತಹ ಆ ಸ್ಥಿತಿ ಏನು ನಮ್ಮದಿತ್ತಲ್ಲ, ಸಮತೆಯ ಒಂದು ಸ್ಥಿತಿ, ಅದೆಲ್ಲ ಕದಡಿ ಹೋಗ್ಬಿಟ್ಟಿದೆ. ಈಗ ಆ ಸ್ಥಿತಿಗೆ ನಾವು ತಿರುಗಿ ಮರುಕಳಿಸ್ಬೇಕಾಗಿದೆ. ನಾವು ತಿರುಗಿ ಹೋಗಿ ಆ ಸ್ಥಿತಿಯನ್ನು ಪಡ್ಕೊಂಡು ಅಲ್ಲಿ ನೆಲೆಸಬೇಕಾಗಿದೆ. ಅದು ಬಾಪೂಜಿ ಮಹಾರಾಜರು ಇವತ್ತು ನಮ್ಗೆ ಸತ್ಸಂಗದಲ್ಲಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ನಾವೆಲ್ಲರೂ ವಿಚಾರ ಮಾಡಿ ಆ ರೀತಿ ನನ್ನನ್ನು ಮಾಡಪ್ಪ ಭಗವಂತ ಅಂಥೇಳಿ ಪ್ರಾರ್ಥನೆ ಮಾಡಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿದೆ. ಕಾರಣ ಮಿತ್ರರೇ, ಇಲ್ಲಿಗೆ ಈ ಸತ್ಸಂಗ ಮುಗಿಸೋಣ. ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.